ನನ್ನ ಹೆಸರು ಹೊಳ್ಳಮ್ಮ ಮಂಜಪ್ಪ ಬಡ್ಡಿ. ನಾನು ದೇವ್ಯಾಳದಿಂದ ಹೊಲಿಗೆ ತರಬೇತಿಗೆ ಬರ್ತೀನಿ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರಗಳನ್ನು ವಂದಿಸುತ್ತಾ, ನಾನು ಫಸ್ಟ್ ಬಂದ ಟೈಮ್ನಾಗ ಒಂದ್ ಕಾಲ್ ಹೊರಗೆ ಒಂದ್ ಕಾಲ್ ಒಳಗೆ ಇಟ್ಟೆ. ಇದನ್ನೆಲ್ಲ ನೋಡ್ ಟೈಮ್ನಾಗಂತೂ ಯಪ್ಪ ಏನೋ ಒಂಥರ ಭಯ ಅನಿಸ್ತು. ಆ ಕಡೆ ಹೋದೆ. ಅಯ್ಯೋ ಇಷ್ಟೆಲ್ಲ ಕಲ್ಸಿದ್ರೆ ಏನ್ ಕಲ್ಸ್ತಾರ ಏನು, ಎಲ್ಲಿ ಹೊಡಿತಾರ ಏನು, ಬಡಿತಾರ ಏನು ಅಂತೇಳಿ ಸುಜಾತ ಮೇಡಮ್ ಅವ್ರನ್ನೆಲ್ಲಾ ತಿಳ್ಕೊಂಡ್ವಿ. ಇಲ್ಲ ಏನು ಮಾಡಲ್ಲ, ನೀವ್ ಇದ್ದಂಗ ಅವ್ರು ಇರ್ತಾರ, ಆದ್ರ ನೀವೆಷ್ಟು ಸ್ಟ್ರಿಕ್ ಇರ್ತೀರಿ ಅವ್ರು ಅಷ್ಟು ಸ್ಟ್ರಿಕ್ ಇರ್ತಾರ ಅಂತ ಹೇಳಿದ್ರು. ಮತ್ತ ಆಮೇಲೆ ಆಂಟಿಯರು ಒಂದ್ ಟೈಮ್ ಯಪ್ಪ ಎಲ್ಲಿ ಹೊಡಿತಾರ ಏನ್ ಭಯ ಬಾಳ ಆತು. ಮನುಷ್ಯ ಒಂದ್ಸರಿ ಕೇಳಿದ್ ಹೊಳ್ಳ ಬೆಳ ಕೇಳಿದ್ರ ಏನಪ್ಪಾ ಹೊಳ್ಳ ಬೆಳ ಕೇಳ್ತಾನಂತ ಭಯ ಬರ್ತೈತಿ, ಸಿಟ್ಟು ಬರ್ತೈತಿ. ಆದ್ರೆ ನಮ್ಮ ಆಂಟಿಯರ್ ನಮ್ಗೆ ಹಂಗ್ ಮಾಡಿಲ್ಲ. ನಾವ್ ಒಂದ್ಸರಿ ಅಲ್ಲ 100 ಸಾರಿ ಕೇಳಿದ್ರು ಹೇಳಿದ್ರು, ಒಟ್ಟ ಏನಾಗಿಲ್ಲ. ಮತ್ತು ಪ್ರತಿ ಸಲ ಹೇಳಿ ನೀನು ಬರ್ರಮ್ಮ ಹೇಳ್ಕೊಡ್ತೀರಮ್ಮ, ಖಾಲಿ ಕುಂದ್ರಬೇಡ್ರಿ, ಎದಕ್ ಬಂದಿರ್ತಾರ ನಿಮ್ ತಂದೆ ತಾಯಿ ಎದಕ್ ಕಳ್ಸಿರ್ತಾರ, ಸ್ವಯಂ ಉದ್ಯೋಗ ನಿಲ್ಬೇಕು ನೀವು ಅನ್ನಂತ ಒಂದ್ 4 ಮಾತು ಹೇಳಿ ಅವ್ರು ನಾವ್ ಕಲ್ಕೊಂಡ್ವಿ. ಈ ತರಬೇತಿ ಮುಗಿದಿಂದ ಆದ್ಮೇಲೆ ಅಂದ್ರ ನಮ್ ಕಾಲ್ ಮೇಲೆ ನಾವ್ ನಿಲ್ಬೇಕಂತ, ನಮ್ಮ ಜೀವನನ ನಾವ್ ಸಾಧನೆ ಮಾಡ್ಬೇಕನ್ನ ತಲೆಯಾಗ ಮೂಡ್ಬಂತು. ಇವಾಗ ಇಲ್ಲಿ ಹೋಗ್ಬೇಕಾದ್ರೆ ಮನಸ್ಸು ಬರೋಲ್ಲ, ವಾಪಸ್ ಇಲ್ಲಿ ಬಿಟ್ಟು ಹೆಂಗ್ ಹೋಗ್ಬೇಕು